எங்கிட்டு போனாங்க ನೋಡಿ ಫ್ರೆಂಡ್, 8 ಗಂಟೆಗೆ ನಾನು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಟ್ಟ ಹತ್ಬಿಟ್ಟು 10 ರೂಪಾಯಿ ಟಿಕೆಟ್ ತಗೊಂಡೆ. ಅದನ್ನು ತಗೊಂಡು ಕ್ಯೂವಲ್ಲಿ ನಿಂತಿದೆ. ಒಳಗಡೆ ಒಂದು ಸ್ವಲ್ಪ ಹೊತ್ತು ಒಂದು ಪೂಜೆ ನಡೀತಿತ್ತು ಅಂದ್ಬಿಟ್ಟು ಸ್ಟಾಪ್ ಮಾಡಿದರು, ಮತ್ತೆ ಬಿಟ್ಟರು. ವೆಯ್ಟ್ ಮಾಡಿದ್ದಕ್ಕೂ ಇವತ್ತು ನೋಡಪ್ಪ ಸಾರ್ಥಕ ಆಯಿತು. ಯಾಕೆಂದರೆ ಇದುವರೆಗೆ ನಾನು ಪಳ್ಳಿಲಿ ಈ ಥರ ಸುಬ್ರಹ್ಮಣ್ಯ ದರ್ಶನ ನಾನು ಮಾಡೇ ಇರಲಿಲ್ಲ. ಇವತ್ತು ಲಾಸ್ಟ್ಗೆ ಹೋಗಿ ನಿಂತ್ಕೊಂಡೆ. ಹೆಂಗಿರೋ ಟೈಮ್ ಆಗೈತೆ, ನೀನು ಕ್ಲೋಸಿಂಗ್ ಟೈಮ್ ತಾನೇ, ಲಾಸ್ಟ್ಗೆ ಹೋದರೆ ಇನ್ನೂ ಚೆನ್ನಾಗಿ ದೇವ್ರು ನೋಡ್ಬೋದಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡಿದೆ. ನಾನು ಸುಮ್ಮನೆ ಕೂತಿದ್ದೆ ಅಲ್ಲಿ ಸೈಡಲ್ಲಿ, ಎಲ್ಲ ಹೋಯ್ತಾಯಿದ್ರು. ಹಂಗೂ ಲಾಸ್ಟಲ್ಲಿ ಬಿಟ್ಟರು. ಹೋದೆ. ಲಾಸ್ಟ್ ಲೈನ್ ಹೋಗ್ಬೇಕಾಗಿದ್ದವನು ಒಬ್ರು ಯಾರೋ ಬಂದು ಬಾಗಿಲು ತೆಗೆದ್ರು. 2ನೇ ಲೈನ್ಗೆ ಹೋದಗ್ದ. 2ನೇ ಲೈನು ಹತ್ತತ್ರ ಹೋಗ್ತಿದ್ದಂಗೆ ಇನ್ನೊಬ್ರು 1ನೇ ಲೈನವ್ರು ಬಂದು ಬಾಗಿಲು ತೆಗೆದ್ರು. ಯಾಕಂದರೆ ಟೈಮ್ ಆಗ್ಬಿಟ್ಟಿತ್ತು, ಅವರು ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೋಸ್ಕರ. ಇವತ್ತು ಫ್ರಂಟ್ ಲೈನಿಂದ ದರ್ಶನ ಮಾಡೋದು ಇವತ್ತು ಎಷ್ಟು ಖುಷಿಯಾಗುತ್ತೆ ಅಂದರೆ ತುಂಬ ಖುಷಿಯಾಯಿತು. ವೆಯ್ಟ್ ಮಾಡಿದ್ರೆ ಅದೇನಂತಾರೆ, ದೇವ್ರದ್ದು ದರ್ಶನ ತುಂಬ ಚೆನ್ನಾಗಾಗುತ್ತೆ ಅಂದರೆ ಆ ರೀತಿ ಇವತ್ತು ನಂಗೆ ಆಗಿದೆ. ತುಂಬ ಖುಷಿ ಆಯ್ತು ಇವತ್ತು ದರ್ಶನ ಆಗಿ. ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದು ಮೇಲ್ಗಡೆ ಮೊಬೈಲ್ ತೊಗೊಂಡೋಗಿ ಬಿಡಲಿಲ್ಲ, ಇಲ್ಲ ಅಂದಿದ್ರೆ ಮೇಲ್ಗಡೆ ತೊಗೊಂಡೋಗ್ಬಿಟ್ಟು ವೀಡಿಯೋ ಮಾಡಿರೋನು. ಆಗಷ್ಟು ಚೆಕ್ ಮಾಡ್ತಾರೆ. ಸಿಗಾಕೊಂಡ್ರೆ ಅವ್ರನ್ನ ಇಲ್ಲೇ ಅಕೌಂಟಲ್ಲಿ ಕೊಡಿ ಅಂತಾರೆ. ಸಿಗಾಕೊಳ್ಳಿಲ್ಲ ಅಂದರೆ ತಗೊಂಡು ಬರ್ತಾರೆ. ಸುಮಾರು ಜನ ತಂದಿದ್ರು, ಸುಮಾರು ಜನ ತಂದಿಲ್ಲ. ಹಂಗಾಗಿ ನಾನು ತಗೊಂಡೋಗೋಕ್ಕಾಗಲಿಲ್ಲ. ಮೇಲ್ಗಡೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಯ್ತಿಲ್ಲ. ಇದನ್ನು ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ.